184 ಅಂಗಡಿ. ನಾವು ಚಿಕ್ಕ ಮಕ್ಕಳಿಂದ ವ್ಯಾಪಾರ ಮಾಡ್ತಾ ಇರೋದು. 184 ಅಂಗಡಿ ಇದು ಇರೋದು ಇಲ್ಲಿ. ಫಾರಮ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾವು ಹೆಂಗೆ ಜೀವನ ಮಾಡಬೇಕು, ಮಕ್ಕಳನ್ನ ಹೆಂಗೆ ಸಾಕಬೇಕು, ಮಕ್ಕಳನ್ನ ಹೆಂಗೆ ಓದಿಸ್ಬೇಕು, 12,000 ಬಾಡಿಗೆ ಕಟ್ಟಬೇಕು. ಹೆಂಗೆ ಮಾಡೋಣ ಹೇಳಿ? ಹಿಂಗೆ ಮಾಡೋಣ? ಚಿಕ್ಕ ಮಕ್ಕಳಿಂದ ನಾವು ಇಲ್ಲೇ ವ್ಯಾಪಾರ ಮಾಡೋದು. ನಮ್ಗೆ ಎಲ್ಲಿ ಜಾಗ ಗೊತ್ತಿಲ್ಲ, ಆಯಿತಾ? ಏನು ಮಾಡ್ಕೊಡ್ತೀರ ಮಾಡಿಕೊಡಿ ನಮಗೆ ಅಷ್ಟೇ. ಅಲ್ಲಮ್ಮ, ಫುಟ್ಪಾತ್ ಬೇಕು ಅಂತ ಯಾಕೆ ನೀವು ಕೂತಿದ್ರೆ ಆಟ ಮಾಡ್ಕೊಂಡು? ಆಟ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೇ ರೂಢಿಯಾಗಿದೆ. ನಮ್ಗೆ ಇದೇ ಬೇಕಾಗಿರೋದು. ನಮ್ದು ಅಂಗಡಿ ಹೋಗಿದೆ ಅಲ್ವಾ? ಏನೇನ ಫಾರಮ್ ಕೊಟ್ರೆ, ಸುಬ್ಬನ್ ಕೊಟ್ಟಿಂದ ನಮ್ಗೆ ಏನೇನು ಆರ್ಡ್ರ್ ಕೊಟ್ರೆ ನಮಗೆ? ಹಾಂ ಹೇಳಿ. ಅಲ್ಲ, ಈಗ ಅಂಗಡಿ ಬೇಕು ಇಲ್ಲೇ ಬೇಕು ಅಂತ ಬೇರೆ ಜಾಗ ಕೊಟ್ರೆ ನೀವು ಅಲ್ಲಿ ಮಾಡಲ್ಲ? ಹೋಯ್ತೀವಿ, ಹಂಗೂ ಹೋಯ್ತೀವಿ. ಬೇಕು ಕೊಡ್ಲಿ, ಹಂಗೂ ಹೋಯ್ತೀವಿ ನಾವು. ಎಷ್ಟನೇ ವಯಸ್ಸಲ್ಲಿ ನೀವು ಇಲ್ಲಿ ಅಂಗಡಿ ಹಾಕಿದ್ದು? ಚಿಕ್ಕ ಮಕ್ಕಳಿಂದ ನಾವು ವ್ಯಾಪಾರ ಮಾಡ್ತಾ ಇರೋದು. ನೀವು ಚಿಕ್ಕ ಮಗು ಇದ್ದಾಗ? ನೋಡಿ ಈ ವಯಸ್ಸು. ಅಷ್ಟು ವರ್ಷದಿಂದ ನಾವು ವ್ಯಾಪಾರ ಮಾಡೋದು. 184 ಅಂಗಡಿ ಫುಲ್ಲು. ಆ ಥರ ಎತ್ಬಿಟ್ರೆ ಒಂದು ಪೇಪರ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನೀವು ಬಂದಿದ ತಕ್ಷಣ ಮಂಗಳವಾರ ಎತ್ತಿ ಉಲ್ಲಿಸ್ಬಿಟ್ರೆ ನೀವು ACP ಬಂದು, ಅದೆಲ್ಲ ಯಾರು ಹೇಳೋದು? ಯಾರು ಮಾಡ್ತಾರೆ ಇದೆಲ್ಲ? ನಮಗೆಷ್ಟು ಹೊಟ್ಟೆ ಉರಿತೈತೆ, ನಮಗೆಷ್ಟು ಗುಂಡಿ ಹೊಡಿತೈತೆ. ಇವಾಗ ಆಗಿಲ್ಲ ಅನ್ನೋದು. 4 ಲಕ್ಷ ರೂಪಾಯಿ ಕೊಟ್ಟು ಅಂಗಡಿ ಇವಾಗ ರಿಪೇರಿ ಮಾಡ್ತೇವೆ, ನಾವು ಕಟ್ಟಿಸ್ತೀವಿ. ಅಲ್ಲ, ಇಲ್ಲೇನೆ ಮುಂದೆನೆ. ಅಲ್ಲಿ ಅದೇನು ಫುಟ್ಪಾತ್ ಅಲ್ವಾ? ಫುಟ್ಪಾತ್ ಈ ಕಡೆಮ್ಮ, ಈ ಕಡೆ ಅದಲ್ಲ, ಈ ಕಡೆ ಮೇಡಮ್. ಇದೇ ಕೆಲಸ ನೀವು ಮುಂಚೆ ಮಾಡ್ಕೊಂಡ್ಬಿಟ್ಟಿದ್ರೆ ನಿಮ್ದು ಯಾವ ತಾಪತ್ರನ ಇರ್ತಿರ್ಲಿಲ್ಲ. ಮುಂಚೆ ಅದೇ ಮಾಡ್ತಾ ಇದ್ದೀವಿ ನಾವು. ಇದೇ ಕೆಲಸನೂ ಮಾಡ್ತಾ ಇದ್ದೀವಿ. 4 ಲಕ್ಷ ಕೊಟ್ಟು ನೀವು ಅಂಗಡಿ ಮಾಡ್ಕೊಂಡಿದ್ದೀರಾ? 3 ಲಕ್ಷ ಅಂಗಡಿ ಮಾಡ್ಕೊಂಡಿದ್ದೀರಾ? ಓಕೆ. ಈಗ ಮೊದಲು ಇವಾಗ ಎಲ್ಲ ಸಾಮಾನೆಲ್ಲ ತಗೊಂಡೋಗಿ ಅಲ್ಲಿ ಹಾಕೊಂಡಿದ್ದೀರಾ? ಮನೇಲಿ ತಗೊಂಡೋಗಿ ಹಾಕಿದ್ದೀವಿ. ಬಾಡಿಗೆ ಮನೆಯವ್ರು ಬಿಡ್ತಾರಾ ಹೇಳಿ? ಏನೋ ಅಂಗಡಿ ಇರೋದಕ್ಕೆ ಜೀವನ ಮಾಡ್ತಾ ಇದ್ದೋ, ಇದು ಮಾಡ್ತಾ ಇದ್ದೋ. ಅಲ್ಲ ಉಳ್ಳಿಸ್ಬಿಟ್ಟು ನಮ್ಮ ಅಂಗಡಿಗೆ ತಗೊಂಡೋದ್ವಾ? ನಾವು ಬೀದಿಗೆ ಬಂದಿದ್ದೀವಲ್ಲ, ಅವ್ರು ಕೊಡ್ತಾರಾ ನಮಗೆ ಹೇಳಿ? ಬೀದಿಗೆ ಬರ್ತೀವಿ, ಬೀದಿಗೆ ಬಂದಮೇಲೆ ಏನಿದೆ ನಮಗೆ ಹೇಳಿ? ಬೀದಿಗೆ ಹಾಕ್ಬಿಟ್ರಲ್ಲ, ಮೊನ್ನೆ ರಾತ್ರಿ ಎಲ್ಲ ಎತ್ತು ಆ ಕಡೆ ಇಕ್ಕಿದ್ದೀವಿ ನಾವು ಬೀದಿ ಒಳಗಡೆ. ಅವ್ರ ಹೊಟ್ಟೆ ಉರಿಯಲ್ವಾ? ನಮ್ಮ ಹೊಟ್ಟೆ ಉರಿಯಲ್ವಾ ಹೇಳಿ? ಕಣ್ಣೀರು ಸೋರಲ್ವಾ ಅವ್ರಿಗೆ? ಅವ್ರು ಚೆನ್ನಾಗಿರ್ತಾರಾ ಹೇಳಿ? ಅಲ್ಲಮ್ಮ, ಈಗ ಏನು ವ್ಯಾಪಾರ ಮಾಡ್ತಿದ್ರಿ? ಇದು ತರಕಾರಿ ವ್ಯಾಪಾರ. ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಿದ್ರಿ? ಅಲ್ಲಲ್ಲಿಗೆ ಸಿಕ್ಕುತ್ತೆ, ಒಂದು 200-300 ಆಗುತ್ತೆ. ನಾವು ಅದಕ್ಕೆ ಬಾಡಿಗೆ ಕಟ್ಟೋದ, ಉಣ್ಣೋದ, ಆವಾಗಲೇ ಜೀವನ ಮಾಡಬೇಕು. 1 kg ಅಕ್ಕಿ ತಗೋಬೇಕು. ಹಂಗೆ ಏನು ಮಾಡೋಣ ನಾವು? ಬರ್ತೀನಿ. ಮುಂದಿನ ಜೀವನ ಅಂದರೆ ಇಲ್ಲ ನೋಡ್ಬೇಕಾಗಿರೋದು. ಏನು ಮಾಡೋಣ? ಮಕ್ಕಳಿಗೆ ಓದಿಸೋದು, ಇದು ಮಾಡೋದು. ಏನು ಮಾಡೋಣ? ಮನೆ ಬಾಡಿಗೆ ಕಟ್ಟಬೇಕು, 12,000 ಬಾಡಿಗೆ. ಇವ್ರು ಕೊಡ್ತಾರ ನಮಗೆ ಹೇಳಿ? ಗೌರ್ಮೆಂಟನ್ನು ಕೊಡ್ತಾನ? ಹೇಳಿ ನೀವು? ಈ ಥರ ಈ ಸೈಡ್ ಮಾಡ್ತಾರ ಅವರು ಹೇಳಿ ನೋಡೋಣ. ಎಲ್ಲಿ ಬರ್ತಾ ಇಲ್ಲ ಅದೂ ನಮಗೆ. ಬರ್ತಾ ಇಲ್ಲ ಮೇಡಮ್. ಕರೆಂಟ್ ಫ್ರೀನೂ ಇಲ್ವಾ ಅಂತ ಇವಾಗ? ಎಲ್ಲ ಮೊಬೈಲಲ್ಲಿ ಹೋಯ್ತಾ ಇದೆ. ಎಲ್ಲ ಮೊಬೈಲಲ್ಲಿ ಮಾಡ್ಬೇಕಂತಲ್ಲ ಇವಾಗ. ಮೊಬೈಲಲ್ಲಿ ಹೋಯ್ತಾ ಇದೆ. ಮೊಬೈಲಲ್ಲಿ ಹೋಯ್ತಾ ಇದೆ ಇವಾಗ ಕರೆಂಟ್ ಬಿಲ್ ಕೂಡ. ಬಸ್ ಫ್ರೀ ಇದೆ ಮೇಡಮ್. ಅದೆಲ್ಲ ಫ್ರೀ ಮಾಡಿದ್ರ ನೀವು? ಇದನ್ನ ಫ್ರೀ ಮಾಡಿ, ಬಸ್ಸೆಲ್ಲ ಫ್ರೀ. ಇದು 184 ಅಂಗಡಿ ಫ್ರೀ ಮಾಡಿ. ಇವತ್ತು 184 ಅಂಗಡಿ ಅಂತ ನೀವೇನ್ ಹೇಳ್ತಾ ಇದ್ದೀರಾ? ಅದೇ 184 ಅಂಗಡಿ ನಾವು ಎಷ್ಟು ವರ್ಷದಿಂದ ಇದ್ದೀವಲ್ವಾ? ಅಲ್ಲ, 184 ಅಂಗಡಿ ಜಾಗ ಫುಲ್ಲು ಇದ್ ಮಾಡ್ಕೊಂಡ್ರೆ ಓಡಾಡೋರು ಎಲ್ಲಿ ಓಡಾಡ್ತಾರೆ? ಇದಕ್ಕೆ ಅಟಾಸ್ ಆಗಿಲ್ಲ. ಓಡಾಡಕ್ಕೆ ಜನ ಓಡಾಡ್ತಾ ಇದ್ರು. 10 ಜನ ಬೀದಿ ರೋಡಲ್ಲಿ ಹೋಯ್ತಾರೆ, ಒಳಗಡೆ ಬರ್ತಾರೆ. ರೋಡ್ ಅಂತ ಅಂದ್ರದು ಬಸ್ ಗಾಡಿಗಳು ಓಡಾಡೋದಕ್ಕೆ, ನಿಮ್ಗೆ ಫುಟ್ಪಾತ್ ಅನ್ನೋದು ಜನ ಓಡಾಡೋದಕ್ಕೆ. ಇಲ್ಲ ಮೇಡಮ್, ಆ ಕಡೆ ಎಷ್ಟು ಅಡಿ ಇದೆ ನೋಡಿ, ನೀವೇ ನೋಡಿ. ಹೆಂಗೆ ನಾವು ಇದು ಮಾಡೋದು, ಜೀವನ ಮಾಡೋದು ಹೆಂಗೆ? ನಾವು ರೋಡ್ಗೆ ಬಂದ್ಬಿಟ್ವಲ್ಲ, ಏನು ಮಾಡೋಣ? ನಮ್ಗೆ ಜಾಗ ತೋರಿಸಿ ಅಷ್ಟೇ. ಸುಮಾರು ಜನ ಸಾಯ್ತಾ ಇದ್ರು, ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು. ಅದು ವಿಚಾರವಾಗಿ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡು ಆಕ್ಸಿಡೆಂಟ್ ಹೋದ್ರೇನು, ಈ ಕಡೆ ಬಂದ್ರೇನು ಆಕ್ಸಿಡೆಂಟ್ ಆಗುತ್ತೆ, ಈ ಕಡೆ ಬಂದಿಲ್ಲನೂ ಆಕ್ಸಿಡೆಂಟ್ ಆಗುತ್ತೆ. ಹಂಗೆ ಇವಾಗೆ ಮಾಡ್ಕೊಂಡು ಹೋದ್ರು. ಅದೆಲ್ಲ ಅವ್ರ ಕಣ್ ಕಾಣಲ್ವಾ ಹೇಳಿ? ಅದೆಲ್ಲ ಕಣ್ ಕಾಣಲ್ಲ ಅವ್ರಿಗೆ.